ಗಾಯ್ಸ್ ಇಲ್ಲಿ ಒಂದು ವಿಡಿಯೋಗ್ರಫಿ ನಡೀತಾ ಇದೆ. ಯೂಟ್ಯೂಬರ್ ಆಗಿರ್ತಾರೆ ಅನ್ಸುತ್ತೆ. ಅವ್ರದ್ದು ಚಾನಲ್ ಯಾವುದು ಅಂತ ಕೇಳ್ಕೊಬೇಕಿತ್ತು. ಯಾವುದು ಮೇಡಮ್ ಚಾನಲ್? ನಿಮಗೂ ಗೊತ್ತಿಲ್ಲ. ಅಲ್ಲಿ ಇದ್ದಾರೆ ತಾನೆ ವಿಡಿಯೋಗ್ರಾಫರು. ನಾನು ಅವ್ರ ವಿಡಿಯೋ ಮಧ್ಯೆ ಹೋಗ್ತಿರ್ಲಿಲ್ಲ. ನಿಮ್ಮ ಚಾನಲ್ಲ ಮೇಡಮ್? ಸ್ಟಾಲ್ ನಿಮ್ದು. ನಾವು ಅಲ್ಲಿ ಕೇಳ್ತಾ ಇದ್ರೆ ನಾವು ಇಲ್ಲಿ ಕೇಳೋಣ ಮೇಡಮ್. ಹೇಳಿ ಮೇಡಮ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ. ಕೃಷಿ ಶಿವಕುಮಾರ್ ಇಟ್ಕೊ ಮಾತಾಡಿ ಸರ್. ಜೈವಿಕ ಗೊಬ್ಬರಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇದು ನಮ್ಮ ಜಿಕೆವಿಕೆ ಪ್ರಾಡಕ್ಟ್. ಓಕೆ. ಸೊ ಇಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ನಾವು ದ್ರವ ರೂಪದಲ್ಲಿ ಹಾಗೂ ಪೌಡರ್ ರೂಪದಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಸೊ ಕೆಮಿಕಲ್ಸ್ ಯೂಸ್ ಮಾಡಿ ಏನು ಭೂಮಿ ಎಲ್ಲ ಹಾಳಾಗಿರುತ್ತೆ. ರೀ ಏರ್ಪೋರ್ಟ್ ಕೊಡ್ರಿ. ಹಾಂ ಹೇಳಿ ಮೇಡಮ್. ಏನು ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿಯ ನಿಮ್ಮದು ಸ್ಟಾಲು ಕೂಡ ಬಲ್ಲೆ ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿಯ ಕಂಪೋಸಿಷನ್ಸ್ ಆಗಿ ಎಲ್ಲ ಹಾಳಾಗಿರುತ್ತೆ. ಓಕೆ. ನ್ಯೂಟ್ರಿಯೆಂಟ್ ಲೆವೆಲ್ಸ್ ಎಲ್ಲ ಡಿಕ್ರೀಸ್ ಆಗಿರುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಸೊ ಆ ಒಂದು ಪಾಪ್ಯುಲೇಷನ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಇದು ಆರ್ಗ್ಯಾನಿಕಾ? ಹೌದು, ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಸೊ ಏನಂದರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರಿಂದ ಇನಿಷಿಯಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಬಟ್ ಕ್ರಮೇಣವಾಗಿ ಭೂಮಿಯ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಖಂಡಿತ. ಸೊ ಇನ್ ಆರ್ಡರ್ ಟು ಕಂಟ್ರೋಲ್ ಆಲ್ ದೋಸ್ ಈಗ ಗೊಬ್ಬರ ರಸಗೊಬ್ಬರಗಳು ಆಗ್ತಾ ಇರ್ತಲ್ಲ, ಅದೇ ಬೆಟರ್ ತಾನೆ? ಅದೇ ಇರಬೇಕಾದ್ರೆ ಈ ಥರ ಪ್ರಾಡಕ್ಟ್ಗಳು ಏನಕ್ಕೆ ಬೇಕಾಗುತ್ತೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇನಿಷಿಯಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ನಾನು ಇಲ್ಲ ಅಂತ ಹೇಳೋದು. ಬಟ್ ಕ್ರಮೇಣವಾಗಿ ಅದು ಕೆಮಿಕಲ್ ಏನೇನಿರುತ್ತೆ ಭೂಮಿಯಲ್ಲಿ ಡೆಪಾಸಿಟ್ ಆಗ್ತಾ ಬಂದು ಭೂಮಿಯ ಕ್ವಾಲಿಟಿ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಒಂದು ರಿಪ್ಲೇಸ್ಮೆಂಟ್ ಆಗಿ ಈ ಜೈವಿಕ ಗೊಬ್ಬರನ ಮಾಡ್ತಾ ಇದ್ದೀವಿ. ಸೊ ಆ ಕೆಮಿಕಲ್ಸ್ ಏನು ಮಾಡುತ್ತೆ, ಇದು ಅದೇ ರೀತಿಯಾಗಿ ವರ್ಕ್ ಮಾಡುತ್ತೆ. ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ನೇ ತೊಗೊಂಡು ಅದನ್ನು ಸ್ವಲ್ಪ ಸಿಂಥಸಿಸ್ ಮಾಡಿ ಆಮೇಲೆ ಮಾಡುವಂಥದ್ದು. ಓಕೆ ಓಕೆ. ಇಲ್ಲಿ ಎನ್ಪಿಕ್ಸಸ್, ಫಾಸ್ಫೇಟ್ ಸಾಲ್ಯುಬಲೈಸರ್, ಪೊಟ್ಯಾಶ್ ಮೊಬಿಲೈಸರ್, ಏನು ಯೂರಿಯಾ, ಪೊಟ್ಯಾಶ್, DAP ಅಂತೆಲ್ಲ ಏನೇನು ಕೊಡ್ತಾರಲ್ಲ, ಸೊ ಅದನ್ನು ನಾವಿಲ್ಲಿ ಸೂಕ್ಷ್ಮಾಣು ಜೀವಿಗಳ ರೀತಿಯಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಈ ಥರ ನಾವು ಭೂಮಿಗೆ ಕೊಡ್ತೀವಿ. ಜೊತೆಲಿ ಗ್ರೋತ್ ಪ್ರಮೋಟರ್ಸ್ ಆಗಿ ಸುಡೋಮೋನಾಸ್, ಟ್ರೈಕೋಡರ್ಮ ಇದೆಲ್ಲ ನಮ್ಮ ಮಳಿಗೆಯಲ್ಲಿ ದೊರೆಯುತ್ತೆ. ಸೊ ಇದೆಲ್ಲ ಎರಡು ರೀತಿ ನಾವು ಫಾರ್ಮುಲೇಷನ್ ಮಾಡೋದ್ರಿಂದ, ಒಂದು ಲಿಕ್ವಿಡ್, ಒಂದು ಪೌಡರ್. ಲಿಕ್ವಿಡ್ ಬಂದು 200 ರೂಪಾಯಿ ಪರ್ ಲೀಟರ್, ಪೌಡರ್ ಬಂದು 100 ರೂಪಾಯಿ kg. ಇಲ್ಲಿ ಬರೀ ಕೃಷಿ ಮೇಳದಲ್ಲಿ ಮಾತ್ರ ಅಲ್ಲ ನಮಗೆ ಇರೋದು, ನೀವು ಯಾವತ್ತೂ ಅದ್ರ ಪ್ರಾಡಕ್ಟ್ ತೋರಿಸ್ಕೊಂಡು ಏನಾದರೂ ಹೇಳ್ತೀರಾ? ನೋಡಿ ಹತ್ತಿರದಿಂದ ನೋಡಿ ಗೈಸ್, ಮೈಕ್ರೋಬಿಯಲ್ ಜೈವಿಕ ಗೊಬ್ಬರ, ಮೈಕ್ರೋಬಿಯಲ್ ಕನ್ಸರ್ಷನ್. ಇದು ಎಷ್ಟು ಲೀಟ್ರಿಗೆ ಎಷ್ಟಾಗ್ಬೋದಾಗಿರುತ್ತೆ? 1:100. ಅಂದರೆ 100 ಲೀಟ್ರಿಗೆ ಅದು 1 ಲೀಟ್ರ್ ಹಾಕೋ ಸಾಕ? ನೀರಿಗೆ 1 ಲೀಟ್ರ್ ಲಿಕ್ವಿಡ್ ಹಾಕೊಳ್ಳೋದು. ಒಬ್ಬ ಈಗ ಡ್ರೋನ್ದು ಫ್ಲೈ ಮಾಡ್ಬೇಕಾದ್ರೆ ಅಷ್ಟು 10 ಲೀಟ್ರ್ ಹಿಡಿಯುತ್ತೆ ಅಲ್ಲಿಗೆ. ಜಸ್ಟ್ ಒಂದು 10 ml ಸಾಕಾಗಿರುತ್ತೆ ಅನ್ಸುತ್ತೆ 10 ಲೀಟ್ರಿಗೆ. ಒಂದು 100 ml. ಓಕೆ ಓಕೆ. 1 ಲೀಟ್ರಿಗೆ 10 ml, 10 ಲೀಟ್ರಿಗೆ 100. ಮಾತಾಡ್ತೀನಿ ಇಲ್ಲಿ ವಿಡಿಯೋ. ನೀವು ಜೈವಿಕ ಗೊಬ್ಬರ ಘಟಕ ಅಂತಲೇ ಇದೆ. ಗೊಣ್ಣೆ ಹುಳ ಕಾಟ ಹೆಚ್ಚಾಗ್ಬಿಟ್ಟಿದೆ. ನಮ್ಮ ತೋಟದಿಂದ ಈ ಗೊಣ್ಣೆ ಹುಳುಗಳಿಗೆ ಒಂದು ಬುದ್ಧಿ ಕಲಿಸಲಿ, ಪಾಠ ಹೇಳಬೇಕು ಅಂತ ಹೇಳಿ ಯಾರೆಲ್ಲ ಯೋಚನೆ ಮಾಡ್ತೀವಿ, ಕೆಮಿಕಲ್ಗಳ ಸ್ಪ್ರೇಗಳನ್ನ, ಕೆಮಿಕಲ್ಗಳ ಔಷಧಿಗಳನ್ನ ಕೊಡೋದನ್ನ ಬಿಟ್ಬಿಟ್ಟು ಈ ಮೆಟರೈಸಮ್ ಅನ್ನ ಬಳಸಿ ಗೊಣ್ಣೆ ಹುಳ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಕಂಟೆಂಟ್ ಕ್ರಿಯೇಟರ್ದು ಈ ಥರ ಇರುತ್ತೆ ನೋಡಿ, ಪ್ರೊಡಕ್ಷನ್ ಬಗ್ಗೆ. ಈಗ ನಮ್ಮ ಇಲ್ಲೇ ಮೈಕ್ರೋಬಿಯಲ್ ಡಿಪಾರ್ಟ್ಮೆಂಟಲ್ಲಿ ಜೈವಿಕ ಗೊಬ್ಬರ ಘಟಕದಲ್ಲಿ